ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಹಾಶಿವರಾತ್ರಿ ಅಂಗವಾಗಿ ರಾಮತೀರ್ಥ ದೇವಸ್ಥಾನದಲ್ಲಿ ಈಶ್ವರಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಹಾಶಿವರಾತ್ರಿ ಅಂಗವಾಗಿ ಇಂದು ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ರಾಮತೀರ್ಥ ದೇವಸ್ಥಾನದಲ್ಲಿ ಅಸಂಖ್ಯಾತ ಭಕ್ತರು ವಿವಿಧ ಹೂವುಗಳ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ವಿಶ್ವಸ್ವರೂಪಿ ಈಶ್ವರಲಿಂಗನ ದರ್ಶನವನ್ನ ಪಡೆದು ಪುನೀತರಾದರು. ಕೈ ಜೋಡಿಸಿ ದೇವರ ಕಣ್ಮುಚ್ಚಾರ ಸಮಾಡೋದು ಮುಂದೆ ಹೋಗ್ಬೇಕು. ಹಂಗೆ ಹಣಿ ಪೂರ ಹಣಿ ಹೊಡಿಬೇಕನ್ನೋದ ರೀ ಮುಂದೆ ಕೈ ಜೋಡಿಸಿ ಎಲ್ಲೂ ಹೋಗಲ್ರಿ. ಪೂರ ವರ್ಷ ಸಂಚಾರಿ ಇಲ್ಲೇ ಇರ್ತಾವ. ಓಂ ನಮಃ ಶಿವಾಯ್, ಜಯಶಂಕರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮತೀರ್ಥ ಅಮರನಾಥ್ ಸೇವಾ ಸಮಿತಿ ವತಿಯಿಂದ ರಾಮತೀರ್ಥ ಮಂದಿರದಲ್ಲಿ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಇದು 49ನೇ ವರ್ಷದ ಶಿವರಾತ್ರಿ ಮೇಳ ಆಚರಣೆ ಇದೆ. ಹಾಗೂ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ನಗರದ ಸಮಸ್ತ ಜನರಿಗೆ ನಮ್ಮ ಅಮರನಾಥ್ ರಾಮತೀರ್ಥ ಸೇವಾ ಸಮಿತಿ ವತಿಯಿಂದ ಎಲ್ಲರಿಗೆ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ರಾಮತೀರ್ಥ ಭಗವಾನ್ನ ದರ್ಶನ ಪಡೆಯೋಕ್ಕೆ ತಮಗೆಲ್ಲರಿಗೂ ಶಿವರಾತ್ರಿಯಂದು ರಾತ್ರಿ 10:30 11 ಗಂಟೆವರೆಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಾಗಿ ತಾವೆಲ್ಲ ಬಂದು ದರ್ಶನ ಪಡಿಬೇಕಂತ ಕೇಳ್ತೀನಿ. ಈ ಮಂದಿರದ ಹಿಸ್ಟ್ರಿ ಹೇಳಬೇಕು ಅಂದರೆ, ಶ್ರೀರಾಮಚಂದ್ರರು ಸೀತಾಮಾತೆಯನ್ನು ಹುಡುಕುತ್ತಾ ಬಂದಾಗ ದಂಡಕಾರಣ್ಯದಲ್ಲಿ ಇದೆಲ್ಲನೂ ದಂಡಕಾರಣ್ಯವಾಗಿತ್ತು. ಇಲ್ಲಿ ಶ್ರೀರಾಮಚಂದ್ರರು ಒಂದು ರಾತ್ರಿ ತಂಗಿದ್ದರು. ಅಲ್ಲಿ ಎಲ್ಲಿ ಅವರು ನಿಲ್ಲುತ್ತಿದ್ದರೋ ಅಲ್ಲಿ ಪಾರ್ಥಿವಲಿಂಗವನ್ನು ಮಾಡಿ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಈ ಪ್ಲೇಸಲ್ಲಿ ಕೂಡ ಶ್ರೀರಾಮಚಂದ್ರರು ಪಾರ್ಥಿವಲಿಂಗ ಮಾಡಿ ಪೂಜೆ ಮಾಡಿದಂಥ ಮಹತ್ವವಾದಂಥ ಸ್ಥಳ ಇದೆ. ಇಲ್ಲಿ ನಮ್ಮ ಹಿರಿಯರು ಯಾರೋ
ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ರಾಮತೀರ್ಥ ಅಂತ ಹೆಸರು. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಭಾಗವಾಗಿ ಬರುವ 3 ವರ್ಷದಲ್ಲಿ ಹಂತ ಹಂತವಾಗಿ 3,000 ಸರ್ಕಾರಿ ಶಾಲೆಗಳನ್ನು ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಮಾರ್ಪಡಿಸುವುದಾಗಿ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ಕೇವಲ 297 ಪಬ್ಲಿಕ್ ಸ್ಕೂಲ್ ಇದ್ದು ಪೋಷಕರಿಂದ ಮತ್ತಷ್ಟು ಹೆಚ್ಚಿನ ಕೆಪಿಎಸ್ ಶಾಲೆಗಳನ್ನು ತೆರೆಯುವಂತೆ ಒತ್ತಾಯ ಬರುತ್ತಿರುವ ಹಿನ್ನೆಲೆಯಲ್ಲಿ ಬರುವ ಶೈಕ್ಷಣಿಕ ವರ್ಷದಲ್ಲಿ 500 ಶಾಲೆಗಳನ್ನು ಆರಂಭಿಸಲಾಗುವುದು. ಮುಂದೆ ಹಂತ ಹಂತವಾಗಿ 3 ವರ್ಷದಲ್ಲಿ ಒಟ್ಟು 3,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲಾಗುವುದು. ಅದೇ ರೀತಿಯಾಗಿ ಬರುವ ಶೈಕ್ಷಣಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 137 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲಾಗುವುದು. ಬರುವ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾದ್ರೂ ಆಗಬಹುದು ಎಂದು ಸುಳಿವು ನೀಡಿದರು. ಪ್ರತಿ 2 ಗ್ರಾಮ ಪಂಚಾಯತ್ಗೆ ಒಂದರಂತೆ ಕೆಪಿಎಸ್ ಶಾಲೆಗಳನ್ನು ತೆರೆಯಲಾಗುತ್ತಿದ್ದು ಈ ಶಾಲೆಗಳಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ 2 ಮಾಧ್ಯಮಗಳು ಬೋಧನೆಯಲ್ಲಿ ಇರಲಿದೆ ಎಂದು ನುಡಿದರು. ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು 76,000 ಶಾಲೆಗಳು ಬರುತ್ತೆ. ಏಡೆಡ್, ಗೌರ್ಮೆಂಟು, ಅನ್ಏಡೆಡ್ ಶಾಲೆಗಳು ನಮ್ಮ ಇಡೀ ರಾಜ್ಯದಲ್ಲಿ. ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇತ್ತು ನಾನು ಸಚಿವನಾದ ಮೇಲೆ. ನನಗನ್ಸುತ್ತೆ ಬಂದ ತಕ್ಷಣ ಕೆಲವು ನಿರ್ಧಾರಗಳನ್ನು ತೊಗೊಂಡ್ಬಿಟ್ವಿ, ಅನಿವಾರ್ಯವಾಗಿ ತಗೊಳ್ಬೇಕಾಯಿತು. ಹೈಯೆಸ್ಟ್ ಶಿಕ್ಷಣ ಟ್ರಾನ್ಸ್ಫರ್ಸ್ ಆಗೋಗ್ಬಿಡ್ತು. ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 3,000 ಟೀಚರ್ಸ್ ಇಲ್ಲಿಂದ ಹೋಗ್ಬಿಟ್ರು. 32,000 ಟೀಚರ್ಸ್ ಟ್ರಾನ್ಸ್ಫರ್ಸ್ ಆದಾಗ ಇಲ್ಲಿಂದ 3,500 ಟೀಚರ್ಸ್ ಹೋದರು. 3,000 ಚಿಲ್ಡ್ರನ್ ಇಲ್ಲಿಗೆ ಬಂದಿದ್ದು ಬರೀ 100 ಚಿಲ್ಡ್ರನ್. ಅಲ್ಲಿಗೆ ಒಂದೇ ಸತಿಗೆ ಶಿಕ್ಷಣ ಒಂದು ಕೊಲಾಪ್ಸ್ ಆಗ್ತದೆ. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ 14,000 ಟೀಚರ್ಸ್ನ ಏನು ರೆಕ್ರೂಟ್ಮೆಂಟ್ ಮಾಡಿದ್ವಿ. ಅದರೊಳಗೆ ಸುಮಾರು 600-700 ಇನ್ನೂ ಕೂಡ ಕೋರ್ಟಲ್ಲಿ ಯಾವುದೇ ಥರದ ನಿರ್ಧಾರ ಆಗಿಲ್ಲ. ಆದಮೇಲೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ತಂದು ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇತ್ತು. ಇನ್ನೊಂದು 800-900 ಹಾಗೆ ಸ್ಟ್ಯಾಂಡ್ ಬೈ ಇದೆ. ಬಟ್ ಅವ್ರಿಗೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಕೊಟ್ಟಾಗಿದೆ. ಆದರೆ ಅವರು ಯಾರ್ಯಾರು ಸೇರ್ಕೊಳ್ಬೇಕಾಗಿತ್ತು, ಕೆಲವು ಕಾರಣದಿಂದ ಸೇರಿಕೊಂಡಿಲ್ಲ. ಅದು ಕೋರ್ಟಲ್ಲಿ ಕೂಡ ಕ್ಲಿಯರ್ ಆಗ್ತದೆ. ಆದರೆ ಇವತ್ತಿಗೆ ಸುಮಾರು 12,000 ಟೀಚರ್ಸು ಇಡೀ ರಾಜ್ಯದಲ್ಲಿ ಆಗಲೇ ಅವರು ಕೆಲಸಕ್ಕೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ರಿಕ್ರೂಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ನಿಮಗೆ ಸುಮಾರು 3,900 ಟೀಚರ್ಸು ಇಲ್ಲಿ ಬಂದಿದ್ದಾರೆ. ಅದ್ರ ಜೊತೆಗೆ ಹೈಯೆಸ್ಟು ಅತಿಥಿ ಶಿಕ್ಷಕರನ್ನು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ತೊಗೊಂಡ್ವಿ. 43,000 ಟೀಚರ್ಸ್ ತೊಗೊಂಡ್ವಿ ನಾವು. ಅಂದರೆ 33,000 ಇತ್ತು, ಮತ್ತು ಕೊರತೆ ಬಂತು, ಮತ್ತು ಅದನ್ನು 43,000 ಟೀಚರ್ಸ್ ತೊಗೊಂಡು ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಟೀಚರ್ಸ್ ಕೊರತೆ ಇರಬಾರ್ದು. ಯಾಕೆಂದರೆ ಬಿಲ್ಡಿಂಗ್ ಇದೆ, ಶಿಥಿಲಗೊಂಡಿದೆ, ಅದೆಲ್ಲ ಇದಾವೆ, ತುಂಬ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಇದರಲ್ಲಂತೂ ಇಲಾಖೆಯಲ್ಲಂತೂ ಸಿಕ್ಕಾಬಡೆ ಪ್ರಾಬ್ಲಮ್ಸ್ ಇದೆ. ಆದರೆ ಟೀಚರ್ಸೇ ಇಲ್ಲ ಅಂದರೆ ಅದು ಶಾಲೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನ ಮೇಲೆ ನಾವು ಫಸ್ಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದ್ವಿ. ಅದಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅದನ್ನು ನಾನು ಎಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ನಾವೇನು ಮಾಡಿದ್ವಿ ಅಂದರೆ ಈಗ KPS ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ತುಂಬ ಜನರು ಇಲ್ಲ ಅಡ್ಮಿಷನ್ ಮಾಡಿಸಿ. ಯಾಕೆಂದರೆ ಅದು ಬೈಲಿಂಗ್ವೆಲ್, ಫುಲ್ ಟೀಚರ್ಸ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಟಾಯ್ಲೆಟ್ ಇರ್ತದೆ, ಫಿಸಿಕಲ್ ಟೀಚರು, ಮತ್ತು ಅದಕ್ಕೆಲ್ಲ ಈಗ ನಾವು ಆ್ಯಡ್ ಆನ್ ಮಾಡ್ತಾಯಿದ್ದೀವಿ. ಏನು ಸಂಗೀತ ಟೀಚರ್ ಇರ್ಬೋದು, ಎಲ್ಲದೂ ಕೂಡ. ಅಂದರೆ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಏನೇನು ಸಿಗಬೇಕು ಆ ಫ್ರೀ ಎಜುಕೇಷನ್ ಸಿಸ್ಟಮಲ್ಲಿ ಕೊಡಬೇಕು ಅಂತೇಳಿ ಮಾಡಿದ್ವಿ. ನಾವು ಬರೋಷ್ಟಿಗೆ ಸುಮಾರು ಈಗ ಬರೀ 300 ಅಂದರೆ 297 KPS ಶಾಲೆಗಳಿದ್ದಾವೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಕೂಡ ಹೇಳಿದ್ವಿ, ಆ್ಯಾವ್ರೇಜ್ ಆಫ್ 4, ಕೆಲವು ಕಡೆಗೆ 6 ಬರ್ಬೋದು, ಕೆಲವು ಕಡೆಗೆ 3 ಬರ್ಬೋದು. ಯಾಕೆಂದರೆ ಅದು ಮೇಲ್ದರ್ಜೆಗೆ ತೊಗೊಂಡು ಹೋದಾಗ ಅಟ್ಲೀಸ್ಟ್ ಒಂದು 500 ಮಕ್ಕಳಿಗೆ ಬರಬೇಕು. ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಅದನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಆ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಶಾಲೆಗಳು ಅನಿವಾರ್ಯವಾಗಿ ಕ್ಲೋಸ್ ಆಗ್ತವೆ. ಕ್ಲೋಸ್ ಅಂದರೆ ಸರ್ಕಾರಿ ಶಾಲೆ ಅಲ್ಲಿ ಕ್ಲೋಸ್ ಆಗುತ್ತೆ, ಬಟ್ ಸರ್ಕಾರಿ ಶಾಲೆ ಚೆನ್ನಾಗಿ ನಡೆಯುತ್ತೆ. ಅದಾಗ್ತದೆ. ಯಾಕೆಂದರೆ ಬರೀ 5-10 ಮಕ್ಕಳಿರೋ ಶಾಲೆನೂ ಇದ್ದಾವೆ ನನ್ನ ಹತ್ರ. 48,000 ಶಾಲೆ ಬರೀ ಸರ್ಕಾರದ್ದೇ. ನಾನು ನೇರವಾಗಿ ಅನುದಾನಿತ ಶಾಲೆ ಎಲ್ಲ ಸೇರಿಬಿಟ್ರೆ ನಾವು ನೇರವಾಗಿ ಅವರಿಗೆ ಸಂಬಳ ಕೊಡ್ತಕ್ಕಂಥದ್ದು 58,000 ಶಾಲೆಗಳಿದ್ದಾವೆ. ನಾವು ಏಡೆಡ್ ಆಲ್ಸೋ, ಯಾಕಂದರೆ ಏಡೆಡ್ ಆಲ್ಸೋ ಇಸ್ ಸಿಮಿಲರ್ ಟು ಅವರ್ಸ್. ಅದಕ್ಕೆ ಈಗೇನು ಮಾಡಿದ್ದೀವಿ ಅಂದರೆ 500 KPS ಶಾಲೆಗಳನ್ನು ಈ ಅಕಾಡೆಮಿಕ್ ಇಯರ್ ಆದ ತಕ್ಷಣ, ಈಗ ಎಕ್ಸಾಮ್ ಮುಗಿಯುತ್ತೆ,
ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದ್ರೊಳಗೆ ಇರ್ತಕ್ಕಂಥ ಜಾಗ ಎಲ್ಲಿದೆ, ಆ್ಯಡ್ ಆನ್ ಬಿಲ್ಡಿಂಗ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಕೊಡಬೇಕು, ಅದೆಲ್ಲ ಆಗಿಬಿಟ್ರೆ 500 ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ಈ ವರ್ಷ ಮಾತ್ರ. ಬಟ್ ನೆಕ್ಸ್ಟ್ 3 years ಒಳಗೆ ವಿ ಆರ್ ಗೋಟ್ ಟು ಹ್ಯಾವ್ 3000 KPS ಶಾಲೆಗಳು. ಅಂದರೆ 6000 ಗ್ರಾಮ ಪಂಚಾಯತಿಗಳು ಬರ್ತವೆ. 6000 ಗ್ರಾಮ ಪಂಚಾಯತಿ ಅಂದರೆ 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆ ಕೊಡಬೇಕು ಅಂತೇಳಿ ನಮ್ಮ ಟಾರ್ಗೆಟೆಡ್ ಇದೆ. ಪ್ಲಸ್ ಆಮೇಲೆ ಬೇಕಾದ್ರೆ ಇನ್ಕ್ರೀಸ್ ಮಾಡೋದು ಇದೆಲ್ಲ 3 yearsಲ್ಲಿ ನಾವು ಏನು ಮಾಡ್ತೀವಿ ಅಂತ ಒಂದು ಅಜೆಂಡಾ ಹಾಕ್ಕೊಂಡಿದ್ದೀವಿ. ಅದರೊಳಗೆ ಈಗ ಸದ್ಯಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಯಾಕೆಂದರೆ ಟೀಚರ್ಸು ಕೊಡ್ತೀವಿ, ಮುಂದೆ ಟೀಚರ್ಸ್ ಟ್ರೈನಿಂಗ್ದು ಬೇರೆ ಇದೆ, ಅದನ್ನು ನಾನು ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಹೇಳ್ತೀನಿ. KPS ಶಾಲೆಗಳನ್ನು ಈ ಸತಿ ಅಧಿಕಾರಿ ವರ್ಗದಿಂದ ಮತ್ತು ಶಾಸಕರ ಒಂದು ಗಮನಕ್ಕೆ ತಗೊಂಡು ನಮ್ಮ ಇಲಾಖೆಗೆ ಈಗ ಹೆಚ್ಚು ಕಮ್ಮಿ 137 ಕ್ವಾಲಿಫೈಡ್ KPS ಅಪ್ಗ್ರೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇನ್ನು 1 ವರ್ಷದೊಳಗೆ ನಾವು ಬರೀ ಈ ಭಾಗಕ್ಕೆ ಕೊಡ್ತೀವಿ, 500ಅಲ್ಲಿ. ಅದನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅದನ್ನು ಇನ್ನೂ ಜಾಸ್ತಿನೂ ಮಾಡ್ಬೋದು. ನಮ್ಮ ವಿವೇಚನಕ್ಕಿರ್ತದೆ. ಅದನ್ನು ಡಿಮಾಂಡ್ ಇತ್ತು ಅಂದರೆ ನಾನು ಇಡೀ ರಾಜ್ಯದಲ್ಲಿ ಹೆಚ್ಚು ಒತ್ತನ್ನು ಈ ಕಡೆನೇ ಕೊಡಬೇಕು, ಯಾಕಂದರೆ ಇಲ್ಲಿ ಅವಶ್ಯಕತೆ 100 ಇದೆ ಅಂತಕ್ಕಂಥದ್ದಲ್ಲ. ನೆಕ್ಸ್ಟ್ 5 years ಒಳಗೆ ಏನು ಕೆಲವು ಡಿಸ್ಟ್ರಿಕ್ಸ್ ಎಲ್ಲ 34, 32 ರ್ಯಾಂಕಿಂಗಲ್ಲಿದ್ದಾವೆ, ದೇ ಹ್ಯಾವ್ ಟು ಕಮ್ ಲೆಸ್ ದೆನ್ 20 ಅಲ್ಲಿಗೆ ತರಬೇಕಿಲ್ಲ ಅಂದರೆ ನಾನು ಸಚಿವನಾಗಿ ನನಗೆ ಉಪಯೋಗ ಆಗೋದಿಲ್ಲ, ಅದನ್ನು ತರಬೇಕಾಗ್ತದೆ. ಕಾಂಪಿಟೇಷನ್ ಶುಡ್ ಬಿ ದೇರ್. ಈವನ್ 36 ಇರಲಿ, ಬಟ್ ಕಾಂಪಿಟೇಷನ್ ತುಂಬ ನ್ಯಾರೋ ಇರಬೇಕು, ನಾಟ್ ವಿಡ್ತಲ್ಲಿ ಇರಬಾರ್ದು. ಒಬ್ಬರು 76%, ಇನ್ನೊಬ್ಬರು 98% ಹಾಕಿ ಹಂಗೆ ಇರಬಾರ್ದು. ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕ MY ಪಾಟೀಲ್, ಕೆಕೆಆರ್ಡಿಬಿ ಕಾರ್ಯದರ್ಶಿ ಸುಂದರೇಶ ಬಾಬು, ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಆಕಾಶ್ ಸೇರಿದಂತೆ ಇತರರು ಇದ್ದರು. ಕರ್ನಾಟಕ ಸಿರತ್ ಉನ್ ನಬಿ ಸ್ಟಡಿ ಆ್ಯಂಡ್ ರಿಸರ್ಚ್ ಸೆಂಟರ್ ಆಲ್ ಇಂಡಿಯಾ ಮಿಲಿ ಕೌನ್ಸಿಲಿಂಗ್ ಕೇಂದ್ರೀಯ ಹಾಗೂ ಜಿಲ್ಲಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 10ರಂದು 5ನೇ ವಾರ್ಷಿಕ ಸಿರತ್ ಉನ್ ನಬಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಹಜರತ್ ಖುಸ್ರೆ ಹುಸೇನಿ ಹಾಗೂ ಖಾದಿಲ್ ಸೈವುಲ್ಲಾ ರೆಹಮಾನ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಿರತ್ ಉನ್ ನಬಿ ಸ್ಟಡಿ ಆ್ಯಂಡ್ ರಿಸರ್ಚ್ ಸೆಂಟರ್ನ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾನುವಾರ ಬೆಳಗ್ಗೆ 10:30 ಟಿಪ್ಪು ಸುಲ್ತಾನ್ ಚೌಕ್ ಹತ್ರದಲ್ಲಿ ಇರುವ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದು, ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದರು. ಸಿರತ್ ಉನ್ ನಬಿ ಸ್ಪರ್ಧೆಯಲ್ಲಿ ಈ ವರ್ಷ ಸುಮಾರು 3,000 ಮಕ್ಕಳು ಪಾಲ್ಗೊಂಡಿದ್ದು, ಈ ಸಿರತ್ ಸ್ಪರ್ಧೆಯಲ್ಲಿ ಕಿರಾತ್ ಹಾದೀಸ್, ಖುರಾನ್ ಕ್ವಿಜ್, ಸಿರತ್ ಕ್ವಿಜ್ ಬಗ್ಗೆ ಲೇಖನ ಮತ್ತು ಸಿರತ್ ಬಗ್ಗೆ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧಾ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 6,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 4,000 ರೂಪಾಯಿ, ತೃತೀಯ ಬಹುಮಾನವಾಗಿ 3,000 ರೂಪಾಯಿ, ನಾಲ್ಕನೇ ಬಹುಮಾನವಾಗಿ 2,000 ರೂಪಾಯಿ ಅಂತೆ 7 ಸ್ಪರ್ಧೆಗಳಲ್ಲಿ ಒಟ್ಟಾರೆ 2,25,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಎಂದರು. ಬಹುಮಾನ ಪಡೆದಿರುವ ಅಭ್ಯರ್ಥಿಗಳಿಗೆ ಪ್ರಶಸ್ತಿ, ಟ್ರಾಫಿ, ಪ್ರಮಾಣ ಪತ್ರದೊಂದಿಗೆ ಗಿಫ್ಟ್ ಕೊಡಲಾಗುವುದು ಮತ್ತು ಉಳಿದಿರುವ ಸುಮಾರು 2,500 ಅಭ್ಯರ್ಥಿಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ಗಿಫ್ಟ್ ನೀಡಲಾಗುವುದು ಎಂದು ತಿಳಿಸಿದರು. ಮಾರ್ಚ್ 10ನೇ ತಾರೀಕು 10 ಗಂಟೆಗೆ ಕಲಬುರಗಿ ನಗರದ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಸಿರತುನ್ ನಬಿ ಸ್ಟಡಿ ಆ್ಯಂಡ್ ರಿಸರ್ಚ್ ಸೆಂಟರ್ ವತಿಯಿಂದ ಹಾಗೂ ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಮರ್ಕಜಿ ಸಿರತ್ ಕಮಿಟಿ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ, ಸನ್ಮಾನ ಸಮಾರಂಭ ಹಾಗೂ ಪವಿತ್ರ ರಂಜಾನ್ ನಲ್ಲಿ ನಾವು ಎಲ್ಲರೂ ಜೀವನ ಹ್ಯಾಂಗೆ ನಡೆಸಬೇಕು ಅಂತ ಉಲಮಾಗಳು ಒಂದು ಭಾಷಣ ಮಾಡಲಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಥಮ ಬಾರಿಗೆ ಮೌಲಾನಾ ಖಾಲಿದ್ ಸೈಫುಲ್ಲಾ ರೆಹಮಾನಿ ಅವರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕಲಬುರಗಿ ನಗರಕ್ಕೆ ಬರ್ತಾ ಇದ್ದಾರೆ. ಕಲಬುರಗಿ ನಗರದ ಜನ ವತಿಯಿಂದ ಹಾಗೂ ಉಲಮಾ ಮಶಾಯಿಖಿನ್ ವತಿಯಿಂದ ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ದರ್ಗಾ ಹಜರತ್ ಖಾಜಾ ಬಂದನಾಜ್ ರಹಮತುಲ್ಲಾ ಅಲೈ ಅವರ ಸಜ್ಜಾದ ನಶೀನ್ ಡಾಕ್ಟರ್ ಸೈಯದ್ ಶಾ ಖುಸ್ರೋ ಹುಸೇನಿ ಸಾಹೇಬರು ಅವರಿಗೆ ಸಹ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇಬ್ಬರಿಗೆ ನಾವು ಕಲಬುರಗಿ ನಗರ ವತಿಯಿಂದ ಜನರ ವತಿಯಿಂದ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಸೊ ಜೊತೆಗೆ ಇನ್ನೊಬ್ಬರು ಮುಸ್ತಫಾ ಶರೀಫ್ ಸಾಹೇಬರು
ಮೌಲಾನಾ ಗಯಾಸ್ ಅಹಮದ್ ರಶಾದಿ ಅವರು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅವರಿಗೆ ನಾವು ಗುರುತಿಸಿ ಅವರಿಗೆ ಸಹ ನಾವು ಸನ್ಮಾನ ಮಾಡ್ತಾಯಿವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂದರೆ ಪರ್ವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬ ಅಂಗವಾಗಿ ನಾವು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಸ್ಪರ್ಧೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾತ್, ಕಿರಾತ್, ಸ್ಪೀಚ್, ಎಸ್ಸೆ ಹಾಗೂ ಸೀರತ್, ಕುರಾನ್ ಕ್ವಿಜ್ ಎಲ್ಲ ನಾವು ಇಟ್ಟಿದ್ದೀವಿ 10 ದಿವಸ ಕಾರ್ಯಕ್ರಮ. ಸೊ ಆ ಕಾರ್ಯಕ್ರಮದಲ್ಲಿ ಸುಮಾರು 3,000 ಅಭ್ಯರ್ಥಿಗಳು ಭಾಗವಹಿಸಿದರು. ಸೊ ಅದರಲ್ಲಿ ನಾವು ಸುಮಾರು 72 ಜನರಿಗೆ ನಾವು ಅವಾರ್ಡು ಗೋಲ್ಡ್ ಮೆಡಲ್ ಕೊಡ್ತಾಯಿದ್ದೀವಿ. ಜೊತೆಗೆ ಫಸ್ಟ್ ಪ್ರೈಸ್ 6,000, ಸೆಕೆಂಡ್ ಪ್ರೈಸ್ 4,000, ಮೂರನೇ ಪ್ರೈಸ್ 3,000, ನಾಲ್ಕನೇ ಪ್ರೈಸ್ 2,000. ಸೊ ಪ್ರತಿಯೊಂದು ಬ್ಯಾಚಿಗೆ ನಾವು 15,000 ಕೊಡ್ತಾಯಿದ್ವಿ. ಇದು 15 ಬ್ಯಾಚ್ ಇದೆ ಒಟ್ಟು. ಸೊ ಇದು ಎಲ್ಲ ಒಟ್ಟಾರೆ 2 ಲಕ್ಷಕ್ಕಿಂತ ಹೆಚ್ಚು ನಾವು ನಗದು ಬಹುಮಾನ ಎಲ್ಲ ವಿಜೇತರ ಅಭ್ಯರ್ಥಿಗಳಿಗೆ ನಾವು ಕೊಡ್ತಾಯಿದ್ದೀವಿ. ಉಳಿದಿದ್ದು ಎಲ್ಲ 2,500 ಅಭ್ಯರ್ಥಿಗಳಿಗೆ ನಾವು ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಜೊತೆಗೆ ಸ್ಕೂಲ್ ಬ್ಯಾಗ್, ನೀರಿನ ಬಾಟಲ್, ಕಂಪ್ಯಾಕ್ಸ್, ನೋಟ್ಬುಕ್ ಎಲ್ಲ ಅವರಿಗೆ ಗಿಫ್ಟ್ ಮುಖಾಂತರ ಅವರಿಗೆ ಸಹ ನಿರಾಸೆ ಆಗಬಾರ್ದು ಅಂತ ಅವರಿಗೆ ಸಹ ನಾವು ಪುರಸ್ಕಾರ ಬಹುಮಾನ ಅವರಿಗೆ ಸಹ ನಾವು ನೀಡ್ತಾಯಿದ್ದೀವಿ. ಸೊ ತಮ್ಮ ಚಾನೆಲ್ ಮುಖಾಂತರ ನಾನು ಕಲಬುರಗಿ ಜನರಿಗೆ ವಿನಂತಿ ಮಾಡ್ತಾಯಿದ್ದೀನಿ, ತಾವು 10ನೇ ಮಾರ್ಚ್ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ಗೆ 10ವರೆಗೆ ಬರಬೇಕಂತ ನಾವು ವಿನಂತಿ ಮಾಡ್ತೇವೆ. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದ ನಂದೀಶ್ವರ ಬೆಟ್ಟದಲ್ಲಿ ಶಿವಮಂದಿರದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಆಂಧ್ರದ ಗಡಿ ಭಾಗವಾದ ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದ ನಂದೀಶ್ವರ ಬೆಟ್ಟದಲ್ಲಿ ಶಿವಮಂದಿರ ಹಾಗೂ ರೂಪರಹಿತ ಮಾತಾ ಮಾಣಿಕೇಶ್ವರಿಯವರ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನ ಅರ್ಚಕ ಶಿವಯ್ಯ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ, ಪಾದಪೂಜೆ, ರುದ್ರಾಭಿಷೇಕ, ಮಹಾಮಂಗಳಾರತಿ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಅರ್ಚಕ ಮಂಡಳಿಯ ಪ್ರಮುಖ ಮಾರ್ತಾಂಡ ದೇಶಪಾಂಡೆ, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜ್ಞಾನೇಶ್ವರ್ ಯಾದವ್, ಅಹಿಂಸಾ ಯೋಗೀಶ್ವರ, ವೀರಧರ್ಮಜ ಮಾತಾಜಿ ಟ್ರಸ್ಟ್ ಸದಸ್ಯ ಹಾಗೂ ನಿವೃತ್ತ ಡಿವೈಎಸ್ಪಿ ಸಿದ್ದರಾಮಪ್ಪ ಸಣ್ಣೂರ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಚಿತ್ತಾಪುರ ಪಟ್ಟಣದಲ್ಲಿ ಸಿದ್ದರಾಮೇಶ್ವರ ಮೂರ್ತಿಯ ಭವ್ಯ ಮೆರವಣಿಗೆ ಮಾಡಲಾಯಿತು. ಚಿತ್ತಾಪುರ ಪಟ್ಟಣದ ಕಾಶಿ ಏರಿಯಾದಲ್ಲಿರುವ ಗಣೇಶ ಮಂದಿರದಲ್ಲಿ ಶ್ರೀ ಸಿದ್ದರಾಮೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಲು ಸಿದ್ಧಗೊಂಡಿರುವ ಮೂರ್ತಿಯನ್ನು ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ಭವ್ಯ ಮೆರವಣಿಗೆಯೊಂದಿಗೆ ಕಾಶಿ ಏರಿಯಾದಲ್ಲಿರುವ ಗಣೇಶ ಮಂದಿರಕ್ಕೆ ತಲುಪಿ ಇನ್ನು ಮೆರವಣಿಗೆಯಲ್ಲಿ ಹಲ್ಲಿಗೆ, ಡೊಳ್ಳು, ಕುಂಭ ಹೊತ್ತ ಮಹಿಳೆಯರು ಇದ್ದರು. ಈ ಸಂದರ್ಭದಲ್ಲಿ ಸಮಾಜದ ಅನೇಕ ಮುಖಂಡರು, ಯುವಕರು ಸೇರಿದಂತೆ ಮಹಿಳೆಯರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮೊದಲನಾಗಿ ನಮ್ಮ ಬೋಯಿವಾಡ ಸಮಾಜದ ಬಂಧುಗಳಿಗೆ ಹಾಗೂ ಎಲ್ಲರಿಗೆ ಆತ್ಮೀಯ ನಮಸ್ಕಾರಗಳು. ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಮೂರ್ತಿ ಇಡಬೇಕಂದ್ರೆ ನಾವು ಮಿನಿಮಮ್ ಒಂದು 5 ವರ್ಷ ಮುಂಚಿತವಾಗಿ 4 ಮೂರ್ತಿಯನ್ನು ಸ್ಥಾಪನೆ ಈ ಗುಡಿಗೆ ಮಾಡ್ಬೇಕಂತ ನಾವು ಒಂದು ನಿರ್ಧಾರ ಮಾಡಿದ್ದೇನೆ. ಅದು ಮೊದಲ ಬಾರಿಗೆ ನಾನು ಸಮಾಜದ ಅಧ್ಯಕ್ಷ ಆದ್ಮೇಲೆ ಅದು ಒಂದು ಕೈಗೊಳ್ಬೇಕಂತ ನಾನು ಒಂದು ನಿರ್ಧಾರ ಮಾಡಿದೆ. ಅದರಲ್ಲಿ ಒಂದು ಗಣಪತಿ ಒಂದು ಕೂಡಿಸಿದೆ. ನಾನು ಕೂಡಿದ ಮೇಲೆ ಶಂಕರಗೌಡ ಪಾಟೀಲ್ ಒಂದು ಈಶ್ವರ ಮೂರ್ತಿ ಕೊಟ್ಟಿದ್ರು. ಇನ್ನೂ 2 ಮೂರ್ತಿ, ಒಂದು ಸಿದ್ದರಾಮೇಶ್ವರದು ಹಾಗೂ ಬಸವಣ್ಣ ಮೂರ್ತಿ ಕೂಡಿಸ್ಬೇಕಂತ ಇತ್ತು. 4 ಮೂರ್ತಿ ಆಗಂದ್ರೆ ಇನ್ನೂ 2 ಇದ್ದವು. ಅವು 2 ಮೂರ್ತಿ ಈಗ ನಾವು ಇಡಲಾಗುತ್ತದೆ. ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡತ್ತೀವಿ. ಇದಕ್ಕೆಲ್ಲದಕ್ಕೂ ನಾವು ಒಂದು ಸಮಾಜದವರು ಎಲ್ಲರೂ ಕೂಡಿ ಒಂದೆಲ್ಲ ನಮ್ಗೆ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೂ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಪ್ರತಿಯೊಂದು ನಾವು ಕೆಲಸಕ್ಕೆ ಏನೇ ಒಂದು ಮುಂಚೂಣವಾಗಿ ಮಾಡ್ಬೇಕಂದ್ರೆ, ಪ್ರತಿಯೊಂದು ಹೆಜ್ಜೆ ಇಡ್ಬೇಕಂದ್ರೂ ನಮ್ಮ ಸಮಾಜದವ್ರ ಹೇಳಿಗೆ ಹಿರಿಯರು, ಸಣ್ಣವರು, ದೊಡ್ಡವರು ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ನಾವೆಲ್ಲದಕ್ಕೂ ನಮ್ಮ ಸಮಾಜದವ್ರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನೊಂದು, ಈ ಸಮಾಜ ಒಂದು ಬೆಳಿಬೇಕಂದ್ರೆ ಮೊದಲ ಬಾರಿ ನಾನು ಮೊದಲ ಅಧ್ಯಕ್ಷ ಆಗಿದ್ಮೇಲೆ ಒಂದು 5-6 ದಿವಸದಲ್ಲಿ ಪ್ರಿಯಾಂಕರಿ ಸಾಬ್ರು ಕರೆಸಿ ಮಾಡಿ ಪ್ರತಿಯೊಂದು ವಿಷಯಕ್ಕೂ ನನಗೆ ಒಂದು ಸಮಾಜ ಜಾಗ ಇದ್ರೆ ನೋಡಿ ಭವನ ಕಟ್ಟಿಸ್ಕೊಡ್ತೀನಿ ಅಂತ ಒಂದು ನಿರ್ಧಾರ ಮಾಡಿದ್ರು.
ಇನ್ನೊಂದು ಈ ವಾರ್ಡಿಂದು ಕೌನ್ಸಿಲರ್ಗಳಾಗಿದ್ದು ಮೊದಲ ಬಾರಿ ಚಂದ್ರಶೇಖರ್ ಕಾಶಿ ಆಗಿರ್ಬೋದು, ಶೀಲಾ ಕಾಶಿ ಆಗಿರ್ಬೋದು, ಶಿವಾಜಿ ಕಾಶಿ ಆಗಿರ್ಬೋದು, ಮತ್ತು ಮಹಿಳಾ ಅಧ್ಯಕ್ಷರಾಗಿರ್ಬೋದು ಶಾಂತ ಗಾಯಕ್ವಾಡ್ ಅವರು ಎಲ್ಲರೂ ಕೂಡಿ, ಮತ್ತು ಇನ್ನೊಂದು ನಮ್ಮ ಸಮಾಜದ ಮುಖಂಡರು ಕೂಡಿ ಎಲ್ಲರೂ ಕೂಡಿ ಪ್ರಿಯಾಂಕರ್ಗೆ ಸಾಹೇಬರಿಗೆ ಕೇಳಿದ್ಮೇಲೆ ಅವ್ರು ಇಲ್ಲಂದಿಲ್ಲ. ಅದೇ ಒಂದು ಆಗಿದ್ದೊಂದು 15 ದಿವಸನಾಗೆ ಅವ್ರು ಏನ್ ಮಾಡೋದು, ನಿಮ್ಮ ಪಕ್ಕದಲ್ಲಿ ಒಂದು ಸ್ಕೂಲ್ ಗೌರ್ಮೆಂಟ್ ಒಂದು ಇದೆ ಜಾಗ ಅದ ಲ್ಯಾಂಡ್, ಆ ಜಾಗದ ಮೇಲೆ ನಾವು ಸಂವಿಧಾನ ಭವನ ಕಟ್ಟಿಕೊಡ್ತೀನಿ, ಅದಕ್ಕೆ ನೀವು ಮಾಡ್ಕೋತೀರಿ ಅಂದ್ರೆ ನಾ ರೆಡಿ ಇದ್ದೀನಿ ಮಾಡ್ಕೊಳಕಂತ ಸಾಹೇಬ್ರು ಹೇಳಿದ್ರು. ಪ್ರಿಯಾಂಕರ್ ಸಾಹೇಬ್ರು ಒಟ್ಟೆತ್ತಿ ಆ ಟೈಮ್ನಲ್ಲಿ ಸಾಹೇಬ್ರು ಆ ಜಾಗ ನಮ್ಮ ಸಮಾಜಕ್ಕೆ ಒಂದು ದೇಣಿಗೆ ಕೊಟ್ಟರು. ಆ ದೇಣಿಗೆ ಕೊಟ್ಟ ಮೇಲೆ ಆ ಅದು ಜಾಗಕ್ಕೆ ಒಂದು 45 ಲಕ್ಷ ಕೊಟ್ಟರು ಅವರು ಕಟ್ಟಡ ಸಲಕ್ಕೆ. ಆ ಕಟ್ಟಡ ಆಗ್ಯದ, ಎಲ್ಲ ಆಗ್ಯದ, ಓಪನಿಂಗ್ ಆಗ್ಯದ, ಒಂದು ಸುಂದರವಾದ ನಮ್ಮ ಕಾಶಿ ಏರಿಯಾಕ್ಕೆ ಒಂದು ಸಮುದಾಯ ಆಗ್ಯದ. ಆ ಪ್ರಿಯಾಂಕರ್ಗೆ ಸಾಹೇಬ್ರಿಗಿನ್ನು ಪ್ರತಿಯೊಂದು ನಮ್ಮ ಸಮಾಜ ಕಡೆಯಿಂದ ಎಲ್ಲ ವತಿಯಿಂದ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಎಷ್ಟು ಕೇಳಿದ್ರು ಕಡಿಮೆ. ಮತ್ತು ಇದೊಂದು ಗುಡಿಗಂತೂ ನಾವು ಸಾಹೇಬ್ರಿಗೆ ಕೇಳ್ಬೇಕಂತ ಮಾಡೀವಿ. ಇದು ಗಣೇಶ ಗುಡಿ ಒಂದು ಆದ, ಅದಕ್ಕೆ ಅದೊಂದು ಶಾಸಕರು ಮಾಡಿಕೊಟ್ರು ಒಳ್ಳೇದಾತ ಅಂತ ನಮ್ದೊಂದು ಸಮಾಜದ ಅಭಿಪ್ರಾಯ ಅದ. ಎಲ್ಲರೂ ನಾವು ಇದು ಎಲ್ಲದಕ್ಕೂ ಒಂದು ಮೆರವಣಿಗೆ ಮುಖಾಂತರ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಂದ್ಸರಿ ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಲೋಕಸಭಾ ಟಿಕೆಟ್ ಹಂಚಿಕೆ ಬಗ್ಗೆ ಎಲ್ಲವೂ ಊಹಾಪೋಹಗಳು ಕೇಳಿ ಬರುತ್ತಿವೆ. ಅದಕ್ಕೆ ನಾನು ಉತ್ತರ ಕೊಡುವುದಿಲ್ಲ. ಟಿಕೆಟ್ ಕೊಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಬರಿಗೆ ಟಿಕೆಟ್ ಕೊಡಲ್ಲ, ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಊಹಾಪೋಹ. 8 ಬಾರಿ ಗೆದ್ದವರಿಗೂ ಅವಕಾಶ ಕೊಟ್ಟಿದ್ದೇವೆ ಎಂದರು. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದವರನ್ನು ಕಾಂಗ್ರೆಸ್ ಪಾರ್ಟಿಗೆ ಹತ್ರ ಇದ್ದಾನೆ. ನಾಸಿರ್ ಹುಸೇನ್ ಕನಿಷ್ಠ ಪಕ್ಷಕ್ಕೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ನವರು ಕ್ಷಮೆ ಕೇಳಿಸಬೇಕು. ಘೋಷಣೆ ಕೂಗಿದ ಆರೋಪಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಫೋಟೋದಲ್ಲಿ ಇದ್ದಾನೆ. ಒಳಗೆ ತುಷ್ಟೀಕರಣಕ್ಕೆ ತಲೆ ಮೇಲೆ ಕೂರಿಸಿಕೊಂಡು ಅಪ್ಪಿ ಮುದ್ದಾಡುತ್ತಿದ್ದಾರೆ. ಆರೋಪಿಗೆ ನಾಸಿರ್ ಹುಸೇನ್ ಆಶೀರ್ವಾದವಿದೆ. ನಾಸಿರ್ ಹುಸೇನ್ ಬೇಷರತ್ ಕ್ಷಮೆ ಕೇಳಬೇಕು, ಅಲ್ಲಿಯವರೆಗೆ ಪ್ರಮಾಣ ವಚನ ಸ್ವೀಕರಿಸಬಾರದು ಎಂದರು. ಬಿಡುಗಡೆ ಯಾವುದು ಯಾವಾಗ ಬಿಡುಗಡೆ ಆಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಅದರಲ್ಲಿ ಅನೇಕ ರಾಜ್ಯಗಳದ್ದಿರ್ತದೆ, ಯಾವ್ಯಾವ ರಾಜ್ಯದ್ದಿರ್ತದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಹೆಸರು ಹೋಗಿದೆ. ಹೌದು ನೋಡಿ, ಅದು ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದು ಈ ಹಿಂದೆಲ್ಲ ಸಾಕಷ್ಟು ಸರ್ತಿ ರಿಯಾಕ್ಷನ್ ಕೊಟ್ಟಾಗಿದೆ. ಅದಕ್ಕೆ ನಾನೀಗ ಬೇರೆ ವಿಷಯ ಹೇಳ್ತೀನಿ. ಮೊದಲನೇದಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಘೋಷಣೆ ಕೂಗಿದ ಆ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಗೆ ಅತ್ಯಂತ ಹತ್ತಿರವಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಆದ್ದರಿಂದ ಆ ಕಾರಣದಿಂದಲೇ ನಾಸಿರ್ ಹುಸೇನ್ ಕೇಳಿದೆ. ನಾಸಿರ್ ಹುಸೇನ್ಗೆ ಇಟ್ ವಾಸ್ ಕ್ವೈಟ್ ವಿಸಿಬಲ್, ಕ್ವೈಟ್ ಆಡಿಬಲ್. ಅದಾಗಿಯೂ ನಾಸಿರ್ ಹುಸೇನ್ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ಯಾವುದೇ ಕಾರಣಕ್ಕೆ ಅವರು ಕ್ಷಮೆ ಕೇಳಲಾರ್ದು ಕನಿಷ್ಠ ಪಕ್ಷ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾಸಿರ್ ಹುಸೇನ್ ಒಂದು ಇವರ ಬೆಂಬಲಿಗರು ಇವ್ರು ಯಾರನ್ನು ಒಳಗೆ ಕರ್ಕೊಂಬಂದಿದ್ರು ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಇವ್ರು ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ಕ್ಷಮೆ ಕೇಳಬೇಕು. ನಾವು ತಪ್ಪು ಜನರನ್ನು ಕರ್ಕೊಂಬಂದ್ವಿ ಅಂತ. ಯಾಕಂದರೆ ಇವ ನಮ್ಮವಲ್ಲ, ಯಾರೋ ಬಂದವನು ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈಗ ರಾಹುಲ್ ಗಾಂಧಿ ಜೊತೆಗೆ ತಬ್ಬಿಕೊಂಡು ನಿಂತಾರೆ, ಎಲ್ಲ ಕಾರ್ಯಕ್ರಮದಲ್ಲಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ. ಇವರು ಬೇಷರತ್ ಕ್ಷಮೆ ಕೇಳುವವರೆಗೆ ಕನಿಷ್ಠ ಪಕ್ಷ ಅಷ್ಟಾದರೂ ಇರಲಿ ನಿಮ್ಮ ದೇಶಕ್ಕೆ ಇರೋಣ. ನಾಸಿರ್ ಹುಸೇನ್ ಪಾಕಿಸ್ತಾನಕ್ಕೆ ನಿಷ್ಠೆ ಇರೋರನ್ನ ನಿಮ್ಮ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕೂಡಿಸ್ಕೊಂಡು ತಲೆ ಮೇಲೆ ಕೂಡಿಸ್ಕೊಂಡು ಅವ್ರನ್ನ ಅಪ್ಪಿಕೊಂಡು ಮುದ್ದಾಡಿ ಎಲ್ಲ ಮಾಡ್ತಾರೆ. ಅದರ ಸಾರ್ವಜನಿಕ ಸಭ್ಯತೆಗೆ ಅದರಾದರೂ ಸಹಿತ ಇಲ್ಲ, ಅವತ್ತು ತಪ್ಪಾಯಿತು, ನಾನು ಪತ್ರಕರ್ತರಿಗೂ ಅವತ್ತು ಬೈದಿದ್ದು ತಪ್ಪಾಯಿತು ಅಂತ ಹೇಳಬೇಕು. ಇಲ್ಲ ಅಂದರೆ ಇವ್ರದ್ದು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದಕ್ಕೆ ಸಂಪೂರ್ಣವಾಗಿ ನಾಸಿರ್ ಹುಸೇನ್ ಅವರ ಆಶೀರ್ವಾದ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಇನ್ನೂ ಸ್ಪಷ್ಟ ಆಗ್ತದೆ ನೀವು ಕ್ಷಮೆ ಕೇಳಲಿಲ್ಲ ಅದು. ಬೇಷರತ್ ಕ್ಷಮೆಯನ್ನು ಅವರು ಕೇಳಬೇಕು. ಕೇಳುವವರೆಗೆ ಅವರಿಗೆ ಪ್ರಮಾಣ ವಚನವನ್ನು ಕೊಡಬಾರ್ದು. ಎರಡನೇದಾಗಿ ಎನ್ ಐ ಎ ತನಿಖೆಗೆ ಮೊನ್ನೆ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ತನಿಖೆ ಮುಂದುವರಿಸ್ತಾ ಇದೆ. ಆ ತನಿಖೆ ಒಳಗೆ ಪ್ರಗತಿ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾಯಿಲ್ಲ. ಈ ರೀತಿಯ ಮಾನಸಿಕತೆಯಿಂದಾಗಿನ ಪಾಕಿಸ್ತಾನ್ ಜಿಂದಾಬಾದ್ ಅಂದರೂ ನಡೀತದೆ, PFI ಮೇಲೆ ಕೇಸನ್ನು ತೆಗಿತಾರೆ,
ಈ ಎಲ್ಲ ಕಾರಣದಿಂದ ಈ ರೀತಿ ಘಟನಾವಳಿಗಳು ನಡೀತಾ ಇದೆ. ಟಿಕೆಟ್ ಬಗ್ಗೆ ಆಲ್ರೆಡಿ ರಾಮೇಶ್ವರಂ ಕೆಫೆ ಬ್ಲಾಸ್ಟದಲ್ಲಿ ಈ ರೀತಿ ಆಗಿರುವಂಥದ್ದು ಇವರ ಒಂದು ಅತ್ಯಂತ ಬೇಜವಾಬ್ದಾರಿತನದಿಂದ ಆಗಿದೆ. ಹಾಗಾಗಿ ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಸಂಶಯ ಮೂಡುವರಿಯಲ್ಲಿ ಮಾಡ್ತಾ ಇದ್ದಾರೆ. ಸರಿಯಾದ ತನಿಖೆಯನ್ನು ಅವ್ರು ಮಾಡಬೇಕು. ಇದ್ರ ಜೊತೆಗೆ ಟಿಕೆಟು ಇತ್ಯಾದಿ ಚರ್ಚೆ ಆಗಿದೆ. ರಾಷ್ಟ್ರೀಯ ನಾಯಕರು ಎಲ್ಲವೂ ಊಹಾಪೋಹಕ್ಕೆ ಉತ್ತರವನ್ನು ನಾನು ಕೊಡೋದಿಲ್ಲ. ಊಹಾಪೋಹಗಳಿಗೆ ಯಾವುದೇ ಉತ್ತರ ಇಲ್ಲ. ಇಡೀ ದೇಶದಲ್ಲಿ 4, 5, 8 ಸರ್ತಿ ಗೆದ್ದವರಿಗೂ ನಾವು ಟಿಕೆಟ್ ಕೊಟ್ಟಿದ್ದೇವೆ. ಎಲ್ಲಿ ಪಾಪ್ಯುಲರ್ ಇದ್ದಾರೆ, ಗೆಲ್ಲುವಂಥವ್ರು ಇದ್ದಾರೆ, ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಇವೆಲ್ಲ ಊಹಾಪೋಹಗಳಿಗೆ ಅರ್ಥ ಇಲ್ಲ. ಥ್ಯಾಂಕ್ ಯು. ಸರಿಯಾದಂಥ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಲಾರದು. ರಾಜ್ಯದ ಮುಂಚೂಣಿ ಜಿಲ್ಲೆಗಳಲ್ಲಿ ಕಲಬುರಗಿ ಕೂಡ ಒಂದಾಗಿದ್ದು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೈಯಲ್ಲಿ ಈ ಜಿಲ್ಲೆ ಸಿಕ್ಕಿ ಅಧೋಗತಿಗೆ ಹೋಗುತ್ತಿದೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ತೀವ್ರ ವಾಗ್ದಾಳಿ ನಡೆಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ತಾಪುರ ಸೇರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಿಂತಿಲ್ಲ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್, ಗಡೀಪಾರು ಪ್ರಕರಣ ದಾಖಲಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಕೋಲಿ ಸಮಾಜ ಗುರಿಯಾಗಿಸಿಕೊಂಡು ಕೊಲೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಕಡಿವಾಣ ಹಾಕುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಒನ್ ಆಫ್ ದಿ ಮೋಸ್ಟ್ ಅಪ್ಕಮಿಂಗ್ ಡಿಸ್ಟ್ರಿಕ್ಟ್, ಆದರೆ ವಿತ್ ಇನ್ವಿಟೆಡ್ ಕಾಮ ನಾನು ಹೇಳ್ತೇನೆ, ವಿತ್ ಅಂಡರ್ಲೈನ್ ನಾನು ಹೇಳ್ತೇನೆ, ಪ್ರಿಯಾಂಕ ಖರ್ಗೆ ಅವರ ಅಂಥ ಮಂತ್ರಿಗಳ ಕೈನಲ್ಲಿ ಸಿಕ್ಕಿ ಈ ಜಿಲ್ಲೆ ಒದ್ದಾಡ್ತಾ ಇದೆ. ಬ್ಯಾಡ್ ನೇಮ್ ಬಂದಿದೆ, ಬ್ರ್ಯಾಂಡೆಡ್ ಆಸ್ ಬ್ಯಾಡ್ ನೇಮ್. ಯಾಕೆ ಅಂತ ಹೇಳಿದರೆ ಪ್ರಿಯಾಂಕ ಖರ್ಗೆ ಅವರಂಥ ಮಂತ್ರಿಗಳ ಕಾರಣದಿಂದ ಎಷ್ಟು ಕೊಲೆಗಳಾಗಿದೆ, ಮರಳು ದಂಧೆ, ಕುಡಿಯೋ ನೀರಿಲ್ಲ, ನೋ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿ. ನಾನು ಓದ್ತಾ ಹೋಗೋದಾದರೆ ಮಹಾನಗರ ಪಾಲಿಕೆ ಅಧಿಕಾರಿ ಧನ್ಶೆಟ್ಟಿ ಅವರ ಮೇಲೆ ಹಲ್ಲೆ ನಡೀತು. ಇದಕ್ಕೆ ಕಾರಣ ಯಾರು? ಪ್ರಿಯಾಂಕ ಖರ್ಗೆ ಅವರು. ಏನು ಅಮಾಯಕರ ಮೇಲೆ ಒತ್ತಾಯ ಪೂರ್ವಕವಾಗಿ ಅಟ್ರಾಸಿಟಿ ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು. ಇದನ್ನು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ನಾಯಕರೇ ಹೇಳ್ತಾ ಇದ್ದಾರೆ. ಮಾಜಿ ಮಹಾಪೌರರಾಗಿರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಡೆಲ್ಲಿನಲ್ಲಿ ಹೋಗಿದ್ದಾರೆ ನಮ್ಮ ಮುಖಂಡರೆಲ್ಲರೂ ಹೋಗಿದ್ದಾರೆ ಡೆಲ್ಲಿಗೆ. ಆಗ್ಬೋದು ಇನ್ನೊಂದು 3-4 ಡೇಸ್. ಎಲ್ಲಿ? ನಾನು ನಿಮಗೆ ಸ್ಪಷ್ಟ ಮಾಡ್ತೇನೆ, ನಮ್ಮ ಫ್ಲ್ಯಾಗನ್ನು ತೆಗೆದುಕೊಂಡು ಅವ್ರ ವ್ಯಕ್ತಿಗಳಿಗೆ ಹಾಕಿ ಅವರು ಘೋಷಣೆಯನ್ನು ಕೂಗಿರೋದು. ನಮ್ಮ ಕಾರ್ಯಕರ್ತರಲ್ಲ. ಕಾರ್ಯಕರ್ತರೆಲ್ಲರೂ ಕೂಡ ಕಾಂಗ್ರೆಸ್ನವರು, ಅವ್ರ ಬೆಂಬಲಿಗರು. ಆದರೆ ನಮ್ಮ ಫ್ಲ್ಯಾಗ್ ಮಾತ್ರ BJPದು. ಈ ಪಾಲಿಸಿಯನ್ನು ಕಾಂಗ್ರೆಸ್ ಮಾಡಿದೆ. ಈ ಜೀವನದಲ್ಲಿ ಪಾಕಿಸ್ತಾನಕ್ಕೆ ಜೈ ಜಿಂದಾಬಾದ್ ಅನ್ನುವಂತ ಹೇಳೋ ಪ್ರಮೇಯ ಭಾರತೀಯ ಜನತಾ ಪಾರ್ಟಿಗೆ, ನಮ್ಮ ಪರಿವಾರ ಸಂಘಟನೆಗಳಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೆ ಬರೋದಿಲ್ಲ. ಯಾರೋ ಕೆಲವರು ದುಷ್ಟಶಕ್ತಿಗಳು ಈ ಥರ ಮಾಡ್ತಿರೋದು. ಅದಕ್ಕೆ ಕೆಲವರು ರಕ್ಷಣೆಯಾಗಿ ನಿಂತ್ಕೊಂಡಿರೋದು. ಇದನ್ನು ನಾವು ಖಂಡಿಸ್ತೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳಾದ ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಚಂದು ಪಾಟೀಲ್, ಮಾಜಿ MLC ಅಮರನಾಥ್ ಪಾಟೀಲ್, ಬಿಜೆಪಿ ರಾಜ್ಯ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೆರಿ, ಪ್ರಮುಖರಾದ ರವಿರಾಜ ಕೊರ್ವಿ, ತಿಮ್ಮಣ್ಣ ಡಿಗ್ಗಿ, ಸಂತೋಷ್ ಹಾದಿಮನಿ ಸೇರಿದಂತೆ ಇತರರು ಇದ್ದರು. ಸುಲೇಪೇಟೆ ಗ್ರಾಮದ ಉರ್ದು ಪ್ರೌಢಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿತ್ತಾಪುರ ತಾಲೂಕಿನ ಸುಲೇಪೇಟೆ ಗ್ರಾಮದ ಉರ್ದು ಪ್ರೌಢಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್
ಆರ್ಕೆ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆನ್ಸಿ ಸರ್ವಿಸ್ ನ ಮಾಲೀಕರಾದ ಖಾಜಾ ಭಾಗವಾನ್ ಅವರು ಈ ವರ್ಷದ ವಿದ್ಯಾರ್ಥಿಗಳು ಉತ್ತಮವಾಗಿ ರಿಸಲ್ಟ್ ತೆಗೆದು ಬಂದರೆ ಆರ್ಕೆ ಕನ್ಸ್ಟ್ರಕ್ಷನ್ ಮತ್ತು ಕನ್ಸಲ್ಟೆನ್ಸಿ ಸರ್ವಿಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ವಿತರಿಸುತ್ತೇನೆ ಎಂದು ತಿಳಿಸಿದರು. इस साल अगर कोई रिजल्ट ब्रेक किए तो उनको फर्स्ट, सेकंड, थर्ड स्टूडेंट को मेरे तरफ से, मेरे ऑफिस की तरफ से सरप्राइज गिफ्ट मिलेगा। इंशाल्लाह ये टाइम टूटेगा बिल्कुल इंशाल्लाह। एंड टू मोर प्राइजेस फॉर बेस्ट एंकरिंग अवार्ड एट ए टाइम 5 न झुक कर बैठ कि तेरी उड़ान अभी बाकी है, न झुक कर बैठ कि तेरी उड़ान अभी बाकी है, जमीन खत्म हुई मगर आसमां अभी बाकी है। लिहाजा आज स्कूल मसरत मौके पर मैं मदरसे हाजा की एनुअल रिपोर्ट पेश करने की भी हमारे एचएम मैडम से इजाजत चाहती हूँ। हमारे मदरसे के बेहतरीन गाइडेंस, बेस्ट मोटिवेटर, पर्सनालिटी रखने वाले एचएम मैडम साहिबा और हार्ड वर्किंग टीचर्स और इस साल के 2023-24 8th, 9th और 10th क्लास के साले तमाम की कारगुजारियाँ यानी को करिकुलर एक्टिविटीज़ में हिस्सा लेकर अव्वल, दुआम और सुवम इनामात हासिल करना और सर्टिफिकेट हासिल करना और उनका अप्रिशिएट करना एक आध घंटे में बहुत ही मुश्किल काम है, लेकिन फिर भी मैं कोशिश कर रही हूँ कि सबके साथ इंसाफ कर सकूं। ख्वाहिशों का क़ैदी हूँ, मुझे हकीकतें सजा देती हैं। ख्वाहिशों का क़ैदी हूँ, मुझे हकीकतें सजा देती हैं। आसान चीज़ों का शौक़ नहीं, मुझे मुश्किलें मज़ा देती हैं। हमारे स्कूल में मखलूत तालीम को एजुकेशन का निज़ाम है। मदरसे हाजा में 8, 9 और 10 जमात की जुमला तादाद 132 है। में 29 स्कूल रीओपनिंग फॉर टीचर्स एंड 31st में स्कूल रीओपनिंग फॉर स्टूडेंट्स। एचएम मैडम, टीचर्स और स्टूडेंट्स ने स्कूल के रीओपन की खुशी का इजहार आसमान में गुब्बारे उड़ाकर किए और स्टूडेंट्स को गुलाब के फूल दिए गए। 2023 में मखसूस दाखिलाती आंदोलन प्रोग्राम एडमिशन्स किए गए और तमाम करीबी देहातों के तुलबा ने हमारे मदरसे में बढ़ चढ़ कर एडमिशन लिया, जिसकी अहम वजह यह है कि अल्हम्दुलिल्लाह हमारे स्कूल का ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಜೊಹರಾ ಬೇಗಂ, ಗೋವಿಂದ್, ಶಾಲಾ ಸರ್ವ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873 97313211173.
and 0831 421 3873.